ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ಕ್ಲಾಸಸ್ಗಳು ದೊರೆಯುತ್ತಾ ಇರ್ತವೆ. ಸೊ ನಮ್ಮ ಜೊತೆ ನೋಟಿಫೈ ಆಗಲಿಕ್ಕೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣಿಸುವಂತಹ ನೋಟಿಫಿಕೇಷನ್ ಬೆಲ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಆಲ್ ಅಂತೇಳಿ ಕ್ಲಿಕ್ ಮಾಡಿ ಸ್ನೇಹಿತರೆ. ಆಗ ನಮ್ಮ ಜೊತೆ ನೋಟಿಫೈ ಆಗಿರ್ತೀರ. ಹಾಗೂ ನಾವು ಹಾಕುವಂಥ ವೀಡಿಯೋಸ್ ಏನಿದಾವೆ ನಿಮಗೆ ಮೊದಲು ಬರ್ತವೆ. ಸ್ನೇಹಿತರೆ, ನಿನ್ನೆ ನಡೆದಂತಹ PDO HK ರೀಸನ್ಸ್ಗೆ ಸಂಬಂಧಪಟ್ಟ ಹಾಗೆ, ಅಂದರೆ ಹೈದರಾಬಾದ್ ಕರ್ನಾಟಕ ರೀಸನ್ಗೆ ಸಂಬಂಧಪಟ್ಟ ಹಾಗೆ 97 ಹುದ್ದೆಗಳೇನಿದ್ದವು. ಸೊ ಅದಕ್ಕೆ ಎಕ್ಸಾಮನ್ನು ಕಂಡಕ್ಟ್ ಮಾಡಿದರು KPSC ಅವರು. ಓಕೆನಾ? ಸೊ ನೀವೆಲ್ಲ ಬರೆದಿದ್ದೀರಾ ಹಾಗೂ ಕೆಲವೊಬ್ಬರು ಕೀ ಆನ್ಸರ್ಗಳನ್ನು ನೋಡಿದ್ದೀರಾ. ಓಕೆನಾ? ಈಗಾಗಲೇ ನಿಮಗೆಲ್ಲ ಆನ್ಸರ್ಗಳು ಗೊತ್ತಾಗಿದೆ. ಅಫಿಷಿಯಲ್ ಆಗಿ ಕೀ ಆನ್ಸರ್ ಬಿಟ್ಟಾಗ ಕೂಡ ನಮ್ಮ ಚಾನಲ್ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ಇಲ್ಲಿ ನಾವು ತೆಗೆದುಕೊಂಡಿರುವ ಟಾಪಿಕ್ ಏನಂದರೆ, ಕಮ್ಯುನಿಕೇಷನ್ ಪೇಪರ್ ಏನಿದೆ, ಅಂದರೆ PDO HKಗೆ ಸಂಬಂಧಪಟ್ಟ ಹಾಗೆ 97 ಪೋಸ್ಟ್ಗಳ ಅಥವಾ ಹುದ್ದೆಗಳಿಗೆ ಎಕ್ಸಾಮ್ ಏನು ನಡೆಯಿತು ಅದರ ಒಂದು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ 35 ಕ್ವಶನ್ಸ್ ಏನು ಬಂದಿದ್ದು ಪೇಪರ್ 2 ಅಲ್ಲಿ. ಸೊ ಅದರ ಬಗ್ಗೆ ಇಂದಿನ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಓಕೆನಾ? ಇವು ಸಂಭಾವ್ಯ ಕೀ ಉತ್ತರಗಳಾಗಿರ್ತವೆ. ಸ್ನೇಹಿತರೆ, ಯಾರೆಲ್ಲ ನೋಡಿಲ್ಲ ನೋಡ್ಕೊಳ್ತಾ ಹೋಗಿ. ಓಕೆನಾ? ಹಾಗೆ ನೀವಿಲ್ಲಿ ನೋಡ್ಬೋದು, ಮೊದಲನೇ ಪ್ರಶ್ನೆ ಹೀಗಿದೆ: ಸುಗ್ಗಿಯೊಳುಂಡುದಂ ಕಾರೊಳ್ ಕಾಯುವನಕುಂ ಎಂಬ ಹಳೆಗನ್ನಡ ರೂಪವನ್ನು ಹೊಸಗನ್ನಡಕ್ಕೆ ಪರಿವರ್ತಿಸಿ. ಓಕೆನಾ? ಸೊ ಹಾಗಾದರೆ ಇದಕ್ಕೆ ಆನ್ಸರ್ ಏನು ಅಂತಂದರೆ, ಇದು ಹಳೆಗನ್ನಡದಲ್ಲಿದೆ, ಅದನ್ನು ನಾವು ಹೊಸಗನ್ನಡಕ್ಕೆ ಅನ್ವಯ ಮಾಡ್ಕೋಬೇಕು. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಸುಗ್ಗಿಯಲ್ಲಿ ಉಂಡುದನ್ನು ಮಳೆಗಾಲದಲ್ಲಿ ಕಾರುತ್ತಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2. ಮುಂದಿನ ಪ್ರಶ್ನೆ 2. ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಕೃತಿಯ ಕರ್ತೃ ಯಾರು? ಈ ಒಂದು ಕೃತಿಯ, ಅಂದರೆ ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಕೃತಿಯ ಕರ್ತೃ ಯಾರು ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಮೂಡ್ನಕೂಡು ಚಿನ್ನಸ್ವಾಮಿ. ಮೂಡ್ನಕೂಡು ಚಿನ್ನಸ್ವಾಮಿ ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಕೃತಿಯ ಕರ್ತೃ ಆಗಿರ್ತಾರೆ. ನೆನ್ಪಿಟ್ಕೊಳ್ಳಿ, ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಕೃತಿಯ ಕರ್ತೃ. ಓಕೆನಾ? ಮೂಡ್ನಕೂಡು ಚಿನ್ನಸ್ವಾಮಿ. ಹಾಗಾದರೆ ಮುಂದಿನ ಪ್ರಶ್ನೆ, ಅಶ್ರು ಪದದ ಅರ್ಥ. ಅಶ್ವ ಅಲ್ಲ, ಅಶ್ವ ಆದರೆ ಕುದುರೆ ಆಗುತ್ತದೆ. ಇಲ್ಲಿ ಅಶ್ರು ಪದದ ಅರ್ಥ ಏನಂತೇಳಿ ಕೇಳಿದ್ದಾರೆ. ಓಕೆನಾ? ಸೊ ಹಾಗಾದರೆ ಇದರ ಅರ್ಥ ಬಂದ್ಬಿಟ್ಟು ಆಪ್ಷನ್ 3 ಕಣ್ಣೀರು. ಅಶ್ರು ಪದದ ಅರ್ಥ ಕಣ್ಣೀರು. ಓಕೆನಾ? ಮುಂದಿನ ಒಂದು ಪ್ರಶ್ನೆ, ಗೆರೆ ಎಳೆದ ಪದದ ಸರಿಯಾದ ಶಬ್ದ ರೂಪವನ್ನು ಗುರುತಿಸಿ. ಓಕೆನಾ? ಈ ಪದದಲ್ಲಿ ಏನಾದರೂ ಲೋಪ ಇದೆಯಾ ಅಥವಾ ದೋಷ ಇದೆಯಾ ಅಥವಾ ಸರಿ ಇದೆಯಾ? ಓಕೆನಾ? ಅದನ್ನು ನೋಡ್ಬಿಟ್ಟು ನಾವು ತಪ್ಪಿದ್ರೆ ಸರಿಯಾದ ಪದವನ್ನು ಹುಡುಕಬೇಕು, ತಪ್ಪಿದ್ರೂ ಕೂಡ ಸರಿಯಾದ ಪದವನ್ನು ಹುಡುಕಬೇಕು. ಇಲ್ಲಿ ಆಪ್ಷನ್ಸಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಏನಿದೆ, ನ್ಯೂನತೆ. ಈ ಥರ ಬರೆಯೋದು. ಓಕೆನಾ? ಇದು ನ್ಯೂನ್ಯತೆ ಇದೆ, ತಪ್ಪಿದೆ. ಆದ್ದರಿಂದ ಸರಿಯಾದ ಶಬ್ದ ರೂಪ ಆಪ್ಷನ್ 2 ನ್ಯೂನತೆ. ಇದು ಸರಿಯಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇವುಗಳಲ್ಲಿ ಭೂತಕಾಲದ ಪ್ರತ್ಯಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ದ. ಮುಂದಿನ ಪ್ರಶ್ನೆ, ಇವನು ಎಂಬ ಪದ ಇದು ಯಾವ ನಾಮಕ್ಕೆ ಉದಾಹರಣೆ ಅಂತೇಳಿ ಕೇಳಿದರೆ ಸರ್ವನಾಮ. ಇವನು ಎಂಬ ಪದ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ. ಮುಂದಿನ ಒಂದು ಪ್ರಶ್ನೆ, ಕೆಳಗಿನ ಕವಿ ಕೃತಿಗಳನ್ನು ಸರಿ ಹೊಂದಿಸಿ ಬರೆಯಿರಿ.
ಕುವೆಂಪು ಶ್ರೀರಾಮಾಯಣ ದರ್ಶನಂ, ಅನಕೃ ಸಂಧ್ಯರಾಗ, ವಿಕೃ ಗೋಕಾಕ್, ಭಾರತ ಸಿಂಧುರಶ್ಮಿ, ದೇವನೂರು ಮಹಾದೇವ, ಎದೆಗೆ ಬಿದ್ದ ಅಕ್ಷರ. ಓಕೆ, ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಏನಿದೆ 2, 4, 1, 3 ಇದು ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಈ ವಾಕ್ಯದಲ್ಲಿ ಗೆರೆ ಎಳೆದ ಇಂಗ್ಲಿಷ್ ಪದಕ್ಕೆ ಕನ್ನಡ ರೂಪ ಗುರುತಿಸಿ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಕನ್ನಡ ಪದವನ್ನು ಕೊಟ್ಟು ಇಂಗ್ಲಿಷ್ ಪದವನ್ನು ಕೊಟ್ಟು ಕನ್ನಡದ ಅರ್ಥವನ್ನು ಹೇಳಬೇಕು. ರಾಜ್ಯದ ಎಲ್ಲ ಪದವಿ ಕಾಲೇಜುಗಳಲ್ಲಿ ನಾಡಗೀತೆಯನ್ನು ಕಡ್ಡಾಯವಾಗಿ ಹಾಡಲು ಸೂಚಿಸಿ ಸರ್ಕ್ಯುಲರ್ ಹೊರಡಿಸಿದೆ. ಇಲ್ಲಿ ಸರ್ಕ್ಯುಲರ್ಗೆ ಗೆರೆ ಎಳೆದಿದ್ದಾರೆ. ಹಾಗಾದರೆ ಅದರ ಒಂದು ಕನ್ನಡ ಪದವನ್ನು ಕಂಡುಹಿಡಬೇಕು. ಸರ್ಕ್ಯುಲರ್ ಇಂಗ್ಲಿಷ್ ಪದ, ಕನ್ನಡ ಪದ ಏನಾಗುತ್ತೆ ಅದರ ಅರ್ಥ ಅಂತ ಅಂದರೆ, ನಾವು ಸರ್ಕ್ಯುಲರ್ನ ಹೊರಡಿಸಿದ್ದೇವೆ ಅಂತೇಳಿ ಕಾಮನ್ ಆಗಿ ಮಾತಾಡ್ತಿರ್ತೀವಿ. ಅದರ ಕನ್ನಡದಲ್ಲಿ ಸುತ್ತೋಲೆಯನ್ನು ಹೊರಡಿಸಿದ್ರು ಅಂತೇಳಿ ಹೇಳ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಏನಿದೆ ಸುತ್ತೋಲೆ. 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸುತ್ತೋಲೆ. 9ನೇ ಪ್ರಶ್ನೆ, ಮೋಸಗಾರ ಎಂಬುದು ಯಾವ ನಾಮಕ್ಕೆ ಉದಾಹರಣೆ? ಕೃದಂತನಾಮ, ಕೃದಂತ ಭಾವನಾಮ, ತದ್ದಿತ್ತಾಂತ ಭಾವನಾಮ, ತದ್ದಿತ್ತಾಂತ ನಾಮ. ಇದಕ್ಕೆ ಸರಿಯಾದ ಉತ್ತರ ತದ್ದಿತ್ತಾಂತ ನಾಮ. ಆಪ್ಷನ್ 4 ಏನಿದೆ ಸರಿಯಾದ ಉತ್ತರವಾಗಿದೆ. ಇಲ್ಲಿ ತಸ್ತಮ ತದ್ಭವಕ್ಕೆ ಸಂಬಂಧಪಟ್ಟ ಹಾಗೆ ವಾಪಿ ಪದದ ತದ್ಭವ ರೂಪ. ವಾಪಿ ಪದದ ತದ್ಭವ ರೂಪ ಬಾವಿ. ಇದಕ್ಕೆ ಸರಿಯಾದ ಉತ್ತರ ಬಾವಿ. ಮುಂದಿನ ಪ್ರಶ್ನೆ, ಆತ್ಮಾರ್ಥಕ ಸರ್ವನಾಮಗಳನ್ನು ಗುರುತಿಸಿ. ಆತ್ಮಾರ್ಥಕ ಸರ್ವನಾಮಗಳನ್ನು ಗುರುತಿಸಿ ಅಂತ ಹೇಳಿದೆ. ಇದಕ್ಕೆ ಸರಿಯಾದ ಉತ್ತರ ತಾನು, ತಾವು ಇವೇನಿದಾವೆ ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ. ಮುಂದಿನ ಪ್ರಶ್ನೆ, ಪ್ರಸೂನ ಪದದ ಅರ್ಥ ಕೊಡುವ ಇನ್ನೊಂದು ಪದವನ್ನು ಗುರುತಿಸಿ. ಪ್ರಸೂನ ಪದದ ಅರ್ಥ ಕೊಡುವ ಇನ್ನೊಂದು ಪದವನ್ನು ಗುರುತಿಸಿ ಅಂತ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಹೂವು. ಪ್ರಸೂನ ಪದದ ಅರ್ಥ ಹೂವು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಪದಗಳಲ್ಲಿ ಕಾಗುಣಿತ ಸರಿಯಾಗಿರುವ ಪದ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಏನಿದೆ ಅದು ಸರಿಯಾದ ಕಾಗುಣಿತ ಆಗಿದೆ. ಮುಂದಿನ ಪ್ರಶ್ನೆ, ಈ ವಾಕ್ಯದಲ್ಲಿ ಗೆರೆ ಎಳೆದ ಇಂಗ್ಲಿಷ್ ಪದಕ್ಕೆ ಕನ್ನಡ ರೂಪವನ್ನು ಗುರುತಿಸಿ. ವಿಶ್ವವಿದ್ಯಾಲಯವು ವಿದ್ಯಾರ್ಥಿಗಳಿಗಾಗಿ ಸಿಲೆಬಸ್ ರೂಪಿಸಿದೆ. ಅಂದರೆ ಸಿಲೆಬಸ್ ಅಂದರೆ ಏನು ಅಂತೇಳಿ ಕೇಳಿದ್ದಾರೆ ಇಲ್ಲಿ ಕನ್ನಡ ಪದವನ್ನು. ಸೊ ಹಾಗಾದರೆ ಪಠ್ಯಕ್ರಮ. ಸಿಲೆಬಸ್ ಅಂದರೆ ಪಠ್ಯಕ್ರಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಏನಿದೆ ಪಠ್ಯಕ್ರಮ, ಇದು ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಘಟಿಕೋತ್ಸವ ಎಂದರೆ. ಇದಕ್ಕೆ ಸರಿಯಾದ ಉತ್ತರ ಪದವಿ ಪ್ರದಾನ ಕಾರ್ಯಕ್ರಮ. ಘಟಿಕೋತ್ಸವ ಅಂತೇಳಿ ಏನು ಕರಿತೀವಿ ಪದವಿ ಪ್ರದಾನ ಕಾರ್ಯಕ್ರಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4. ಮುಂದಿನ ಒಂದು ಪ್ರಶ್ನೆ, ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ ಇದು ಯಾವ ಸಂಧಿ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಎಂಡ್ ಸಂಧಿ. ಮುಂದಿನ ಒಂದು ಪ್ರಶ್ನೆ, ಕನ್ನಡದ ಮೊದಲ ಶಾಸನ ಯಾವ ರಾಜಮನೆತನಕ್ಕೆ ಸೇರಿದೆ? ಕದಂಬರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 17ನೇ ಪ್ರಶ್ನೆಗೆ ಕದಂಬರು ಸರಿಯಾದ ಉತ್ತರವಾಗಿದೆ. ಮುಂದಿನ ಒಂದು ಪ್ರಶ್ನೆ, ಗಾದೆ ಪೂರ್ಣಗೊಳಿಸಿ. ಹರಿಯುವ ನೀರಿಗೆ ಡ್ಯಾಶ್ನ ಅಪ್ಪಣೆ. ಇದಕ್ಕೆ ಸರಿಯಾದ ಉತ್ತರ ದೊಣ್ಣನಾಯಕನ ಅಪ್ಪಣೆ ಅಂತ ಹೇಳಿ ಏನು ಕರಿತೀವಿ ಗಾದೆಯನ್ನು ಮಾತಾಡ್ತೀವಿ ಅದನ್ನಲ್ಲಿ ಕೊಟ್ಟಿದ್ದಾರೆ. ಹರಿಯುವ ನೀರಿಗೆ ದೊಣ್ಣನಾಯಕನ ಅಪ್ಪಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ದೊಣ್ಣನಾಯಕ. ಅಂಗಿ ತೆಗಿ ಬಾವಿಯಲ್ಲಿ ಇಳಿ ಈ ಒಗಟಿನ ಅರ್ಥ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಬಾಳೆಹಣ್ಣು. ಮುಂದಿನ ಒಂದು ಪ್ರಶ್ನೆ, ಸ್ಥಾನ ಪಲ್ಲಟವಾಗಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ. ಅನ್ಯ ಜೀವನವಿಲ್ಲ ಕನ್ನಡ ನುಡಿದೆನಗೆ, ಪೆತ್ತೆನ್ನ ತಾಯಿ ಕನ್ನಡವೇ ಎನ್ನುಸಿರು. ಫಸ್ಟು ಎಮ್ಮು ಕನ್ನಡವನ್ನುಳಿದೆನೆಗೆ ಅದು ಫಸ್ಟ್ ಬರುತ್ತೆ. ತದನಂತರದಲ್ಲಿ ಎಲ್ಲೋ ಅನ್ಯ ಜೀವನವಿಲ್ಲ
ಎರಡು ಬರುತ್ತೆ. MLNO ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಏನಿದೆ ಇದಕ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಕುಕ್ಕು ಕು ಎಂದು ಕೋಳಿ ಕೂಗಿದವಾಗಳ್ ಇದು ಯಾವ ಸ್ವರ? ಇದಕ್ಕೆ ಸರಿಯಾದ ಉತ್ತರ ಪ್ಲುತ ಸ್ವರ. 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಪ್ಲುತ. ಮುಂದಿನ ಒಂದು ಪ್ರಶ್ನೆ, ಚನ್ನವೀರ ಕಣವಿಯವರು ಸಾನೆಟ್ ಕವಿ ಎಂದು ಪ್ರಸಿದ್ಧರಾಗಿದ್ದಾರೆ. ಇಲ್ಲಿ ಗೆರೆ ಎಳೆದ ಪದಕ್ಕೆ ಕನ್ನಡ ಪದ ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಸುನೀತ. ಆಪ್ಷನ್ 3 22ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ಮುಂದಿನ ಒಂದು ಪ್ರಶ್ನೆ, ಅರ್ಣ ಎಂದರೆ ನೀರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ನೀರು. ಮುಂದಿನ ಒಂದು ಪ್ರಶ್ನೆ, ಯಾಮಿನಿ ಎಂದರೆ ರಾತ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1. 25ನೇ ಪ್ರಶ್ನೆ, ಆದ್ಯ ವಚನಕಾರರು ಯಾರು? ಇದಕ್ಕೆ ಸರಿಯಾದ ಉತ್ತರ ದೇವರ ದಾಸಿಮಯ್ಯ ಆದ್ಯ ವಚನಕಾರರಾಗಿದ್ದಾರೆ. ಮುಂದಿನ ಒಂದು ಪ್ರಶ್ನೆ, ರುಜು ಇದರ ವಿರುದ್ಧ ಪದ ಗುರುತಿಸಿ. ರುಜು ಇದರ ವಿರುದ್ಧ ಪದ ಯಾವುದು ಅಂತಂದರೆ ವಕ್ರ. ಆಚಾರ ವಿಚಾರ ಎನ್ನುವುದು, ಇಲ್ಲಿ ಆಚಾರ ವಿಚಾರ ಅನ್ನೋದು ನಾವು ಮಾತಾಡುವಾಗನೇ ಗೊತ್ತಾಗುತ್ತೆ. ಆಚಾರ ವಿಚಾರ ಅಂತ ಅಂದರೆ ಇಲ್ಲಿ ಏನು ಬರುತ್ತೆ, ಜೋಡು ನುಡಿ ಬರುತ್ತೆ. ಓಕೆನಾ. 22ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಜೋಡು ನುಡಿ. ಮುಂದಿನ ಒಂದು ಪ್ರಶ್ನೆ, ಇವುಗಳಲ್ಲಿ ಭಾಮಹ ವಿರಚಿತ ಶಾಸ್ತ್ರ ಗ್ರಂಥವನ್ನು ಗುರುತಿಸಿ ಅಂತ ಹೇಳಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಕಾವ್ಯಾಲಂಕಾರ ಸೂತ್ರ ವೃತ್ತಿ. ಮುಂದಿನ ಒಂದು ಪ್ರಶ್ನೆ, ಸಂಸ್ಕೃತದ ಸಹಾಯವನ್ನು ಪಡೆಯದೆ ಕೇವಲ ತದ್ಭವ ಪದಗಳನ್ನು ದೇಶಿ ನುಡಿಗಳನ್ನು ಬಳಸಿಕೊಂಡು ರಚನೆಯಾಗಿರುವ ವಿಶಿಷ್ಟ ಕಾವ್ಯ ಕೃತಿ ಅಂತೇಳಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಕಬ್ಬಿಗರ ಕಾವ. ಆಪ್ಷನ್ 4 ಸರಿಯಾದ ಉತ್ತರವಾಗಿದೆ. ಇದಿರಿಗೆ +1 ಇದು ಯಾವ ರೀತಿಯ ಸಮಾಸ? ಇಲ್ಲಿ ಸಂಖ್ಯೆಗಳನ್ನು ಎಣಿಸೋದ ರೀತಿ ಆಗುತ್ತೆ. ಆದ್ದರಿಂದ ಇಲ್ಲಿ ದ್ವಿಗು ಸಮಾಸಕ್ಕೆ ಉದಾಹರಣೆ ಇದಿರಿಗೆ 1. ಮುಂದಿನ ಪ್ರಶ್ನೆ, ಪಲ್ಲವ ಶಬ್ದವನ್ನು ಈ ಅರ್ಥದಿಂದ ಗ್ರಹಿಸಬಹುದು ಅಂತಂದರೆ ಪಲ್ಲವ ಶಬ್ದವನ್ನು ಈ ಅರ್ಥದಿಂದ ಗ್ರಹಿಸಬಹುದು ಅಂತ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಚಿಗುರು. ಆಪ್ಷನ್ 4 ರೈಟ್ ಆನ್ಸರ್. ಮುಂದಿನ ಒಂದು ಪ್ರಶ್ನೆ, ಶರ ಷಟ್ಪದಿಯ ಲಯ. ಇದಕ್ಕೆ ಸರಿಯಾದ ಉತ್ತರ 4 ಮಾತ್ರೆ. ತ್ರಿಪದಿಯ ಯಾವ ಸ್ಥಾನಗಳಲ್ಲಿ ಬ್ರಹ್ಮಗಣ ಬರುತ್ತವೆ? 6, 9. 34ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3. ಮಿಲಿಂದ ಎಂದರೆ ಇಲ್ಲಿ ನೊಣ. ಮಿಲಿಂದ ಅಂತಂದರೆ ನೊಣ ಅಂತೇಳಿ ಕರಿತೀವಿ. ಸತತ ನಸರರ ಮತ್ತು ಗುರುಗಣ ವಿನ್ಯಾಸದ ಛಂದೋಬಂಧ ಅಂತೇಳಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಸರಿಯಾದ ಉತ್ತರವಾಗಿದೆ. ಮಹಾಸ್ರಾಗ್ಧರ ವೃತ್ತ ಅಂತೇಳಿ. ಓಕೆನಾ. ಇದಿಷ್ಟು ಸ್ನೇಹಿತರೆ ನಿನ್ನೆ ನಡೆದಂತಹ ಕಮ್ಯುನಿಕೇಷನ್ ಪೇಪರ್ನ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ 35 ಪ್ರಶ್ನೆಗಳನ್ನು ಇಂದಿನ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡಿದ್ವಿ. ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸವರ್ಸಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.